ಮನೀಶ್. ಇವತ್ತು ಒಂದು ಶಾರ್ಟ್ ಮೂವಿಗೆ ಕ್ಲ್ಯಾಪ್ ಮಾಡೋದಕ್ಕೆ ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ, ಯಾಕೆಂದರೆ ಅವ್ರು ಫಸ್ಟ್ ಟೈಮ್ ನನಗೆ ಬಂದು ಹೇಳಿದಾಗಲೇ ತುಂಬ ಯುನೀಕ್ ಅನಿಸ್ತು. ಸೊ ಒಳ್ಳೇದಾಗಲಿ ಆ್ಯಂಡ್ ಒಳ್ಳೆ ರೀತಿನಲ್ಲಿ ಮೂಡ್ ಬರಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಕಾಲೇಜ್ ನೋಟ್. ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಶಯ, ನೀವು ನೋಡ್ತಾ ಇದ್ದೀರಾ ಪಲ್ಸ್ ಆಫ್ ಪಬ್ಲಿಕ್. ವೀಕ್ಷಕರೇ, ಒಂದಿಷ್ಟು ದಿನಗಳ ಮುಂಚೆ ಖ್ಯಾತ ಗಾಯಕರು ಹಾಗೂ ಸಾರಿಗಮಪ ಜೂರಿ ಆಗಿರುವ PB ಪಳನಿ ಸರ್ ಅವರ ಒಂದು ಸಂದರ್ಶನ ಮಾಡಿದೆ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಇವತ್ತು ಅವರ ಪುತ್ರ ನಿಖಿಲ್ ಅವರ ಕಿರುಚಿತ್ರವಾದ ಕಾಲೇಜ್ ನೋಟ್ ಬಿಡುಗಡೆಯಾಗಿದೆ. ಬನ್ನಿ ಆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಭೂಮಿಕಾ ಮೇಡಮ್ ಅವರ ಸಂದರ್ಶನ ಮಾಡ್ತಾ ಹೋಗೋಣ. ಸೊ ಕಾಲೇಜ್ ನೋಟ್ ಏನೋ ಒಂದು ಟೈಟಲ್ ನೋಡಿದ್ವಿ. ನೀವು ಟೈಟಲ್ ನೋಡಿದ ತಕ್ಷಣ ಹೇಗನ್ನಿಸ್ತು ಮೇಡಮ್? ಲೈಕ್ ಯೂನಿಕ್ ಆಗಿತ್ತು ಟೈಟಲು. ಸೊ ಇದ್ರ ಬಗ್ಗೆ ಏನು ಕಮೆಂಟ್ ಮಾಡ್ತೀರಾ? ಕಾಲೇಜ್ ನೋಟ್ ಅಂತ ಅಂದಾಗ ಅಫ್ಕೋರ್ಸ್ 1 ಸೆಕೆಂಡ್ ಆ ನೇಮ್ ಕೇಳಿದಾಗಲೇ ಎಲ್ರಿಗೂ ಫುಲ್ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನಪಾಗುತ್ತೆ. ಕಾಲೇಜ್ ಡೇಸ್ಗೆ ನಾವೇನು ಮಾಡಿದ್ವಿ, ಹೇಗಿತ್ತು ಅನ್ನೋದೆಲ್ಲ. ಮೇ ಬಿ ಅವ್ರು ಫಸ್ಟ್ ಟೈಮ್ ನನಗೆ ಹೇಳಿದಾಗ ನನ್ನ ಕಾಲೇಜ್ನೆಲ್ಲ ನೆನಪು ಮಾಡ್ಕೊಂಡೆ. ಓಕೆ, ತಾವು ಯುವಕರಿದ್ದೀರಾ. ಸೊ ನಿಖಿಲ್ ಸರ್ ಅವರು ಕೂಡ ಯುವಕರಿದ್ದಾರೆ. ನಿಮ್ಮಂಥ ಒಂದು ಯುವಕರು ಒಂದು ದೊಡ್ಡದಾದ ಒಂದು ಲೈಕ್ ಪರದೆ ಮೇಲೆ ಬಂದು ಒಂದು ಆ್ಯಕ್ಟಿಂಗ್ ಮಾಡ್ತಿದ್ದೀರಾ. ಸೊ ಅಂಥವ್ರು ಏನು ಹೇಳ್ತೀರಾ ಮೇಡಮ್? ಒಳ್ಳೇದಾಗಲಿ, ಯಾಕೆಂದರೆ ಪರಿಶ್ರಮ ಇಟ್ಟು ನಾವು ಏನೇ ಒಳ್ಳೆ ಕೆಲಸ ಮಾಡಿದ್ರು ಅದಕ್ಕೆ ಖಂಡಿತವಾಗ್ಲೂ ಆ ದೇವರು ಅಸ್ತು ಅಂತ ಅಂತಾನೆ ಅಂತ ನಂಬಿದ್ದೀನಿ ನಾನು. ಸೊ ಒಳ್ಳೆ ರೀತಿನಲ್ಲಿ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಡ್ ಒಳ್ಳೆ ಪ್ರಾಜೆಕ್ಟ್ ಮಾಡ್ತಿದ್ದಾರೆ. ಸೊ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಸೊ ತಮಗೆ ನೆನಪಾಗುವ ಕಾಲೇಜ್ ಮೆಮೊರೀಸ್ ಬಗ್ಗೆ ಹೇಳ್ತಾ ಹೋದರೆ? ಕಾಲೇಜ್ ಮೆಮೊರೀಸ್ ಅಫ್ಕೋರ್ಸ್ ರ್ಯಾಗಿಂಗ್ ಅನ್ನೋದು ಇದ್ದೇ ಇರುತ್ತೆ ಕಾಲೇಜ್ ಡೇಸಲ್ಲಿ. ಐ ಥಿಂಕ್ ನಿಖಿಲ್ ಅವ್ರು ಇದನ್ನು ಆ್ಯಡ್ ಮಾಡಿರ್ತಾರೆ. ಬಿಕಾಸ್ ಕಾಲೇಜ್ ಮೆಮೊರೀಸ್ ಅಂತಂದರೆ ಫಸ್ಟ್ ಓಪನಿಂಗ್ ಅದೇ ಆಗೋದು. ಸೊ ಅದೊಂದು ನೆನಪಾಗತ್ತೆ. ಆ್ಯಂಡ್ ಫ್ರೆಂಡ್ಸ್, ಆಬ್ವಿಯಸ್ಲಿ ಫ್ರೆಂಡ್ಸ್. ಆ್ಯಂಡ್ ನನಗಿವಾಗ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಅಷ್ಟು ಟಚ್ ಇಲ್ಲ. ಬಿಕಾಸ್ ತುಂಬ ಜನ ಫ್ರೆಂಡ್ಸ್ ನನ್ನ ಫ್ರೆಂಡ್ಶಿಪ್ ಮಾಡೋದಕ್ಕೆ ಟೈಮೂ ಸಿಗಲಿಲ್ಲ. ಆಲ್ಮೋಸ್ಟ್ ಡ್ಯಾನ್ಸು, ಆ್ಯಕ್ಟಿಂಗ್ ಈ ಕಡೆ ಜಾಸ್ತಿ ಇದ್ದಿದ್ದರಿಂದ ಮೇ ಬಿ ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡ್ಕೋತೀವಿ. ಓಕೆ ಮೇಡಮ್, ಬಿಗ್ ಬಾಸ್ ಅದನ್ನು ತಾವು ನೋಡ್ತೀರಾ ಅನ್ಸುತ್ತೆ. ಸೊ ಗಿಲ್ಲಿ ನಟ ವರ್ಸಸ್ ಅಶ್ವಿನಿ ನಡೀತೈತೆ. ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು? ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಗಿಲ್ಲಿ ನಟ ಅವರಿಗೆ. ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಗಿಲ್ಲಿಯವ್ರು ಗೆಲ್ಲಬೇಕು ಅಂತ ಕೇಳ್ತೀನಿ. ಓಕೆ, ಕೊನೆಯದಾಗಿ ಕಾಲೇಜ್ ನೋಟ್ ತಂಡಕ್ಕೆ ಏನು ಹೇಳ್ತೀರಾ ಮೇಡಮ್? ಒಳ್ಳೇದಾಗಲಿ, ಒಳ್ಳೆ ರೀತಿನಲ್ಲಿ ಮೂಡ್ ಬರಲಿ. ಆ್ಯಂಡ್ ಹೀಗೆ ಹೊಸ ಹೊಸ ಆರ್ಟಿಸ್ಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಮೇ ಬಿ ಅವರು ಒಳ್ಳೆ ರೀತಿನಲ್ಲಿ ಬಂದರೆ ಅವ್ರಿಗೂ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗ್ಬೋದು. ಸೊ ಆಲ್ ದಿ ಬೆಸ್ಟ್ ನಿಖಿಲ್ ಅವರೇ. ಇದೇ ಥರ ಹೊಸಬ್ರನ್ನ ತಂದು ಆ್ಯಂಡ್ ಕನ್ನಡನ ಬೆಳೆಸಿ. ಆಲ್ ದಿ ಬೆಸ್ಟ್. ಸೊ ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸೊ ವೀಕ್ಷಕರೇ, ಇದಾಗಿತ್ತು ಭೂಮಿಕಾ ಮೇಡಮ್ ಅವರ ಮಾತು. ನಿಖಿಲ್ ಸರ್ ತುಂಬ ಯುವಕರು ಹಾಗೂ ನನ್ನ ಆತ್ಮೀಯ ಸ್ನೇಹಿತನ ಥರ ಕೂಡ ಹೇಳ್ಬೋದು. ಒಂದು ಉತ್ತಮವಾದ ಒಂದು ಲಾಸ್ಟ್ ಟೈಮು ಕೂಡ ಚಿತ್ರ ಮಾಡಿದ್ರು, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಇವಾಗಲೂ ಕೂಡ ಕಾಲೇಜ್ ನೋಟ್ ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಚಿತ್ರ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಅವ್ರಿಗೂ ಅವರ ತಂಡಕ್ಕೂ ಶುಭವಾಗಲಿ ಅಂತ ಹೇಳುತ್ತಾ ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದ.